ಹಲೋ, ವೆಲ್ಕಮ್ ಟು ಶೈಲಪುನಿ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕ್ಕೊಂಡು ನೋಡಿರಿ. ಇವತ್ತು ನಾಟಿ ಸ್ಟೈಲ್ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಮಂಡ್ಯ ಸ್ಟೈಲಲ್ಲಿ ಮಾಡ್ತಾರಲ್ವ ಆ ಥರ. ಹಾಗಾದರೆ ನಿಮಗೂ ತೋರಿಸ್ತೀನಿ ಬರೀ ನಾಟಿ ಕೋಳಿ ಸಾಂಬಾರು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ನಿಮಗೂ ಗೊತ್ತಿರುತ್ತೆ, ಆದರೆ ಗೊತ್ತಿಲ್ಲದವ್ರಿಗೆ ಈ ವಿಡಿಯೋ ಓಕೆನಾ. ಹಾಗಾದರೆ ಪ್ರೋಸೆಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ನಾಟಿ ಕೋಳಿಲಿ 1 kg ಮೇಲೆ ಇದೆ, ಸ್ವಲ್ಪ ಜಾಸ್ತಿನೇ ಇದೆ 1 kgಗಿಂತ. ಇಲ್ಲಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿಲ್ಲ, ಸ್ವಲ್ಪ ಟೇಸ್ಟ್ಗೋಸ್ಕರ ತೊಗೊಂಡಿದ್ದೀನಿ ಅಷ್ಟೇ. ಮತ್ತು ಇಲ್ಲಿ ಚಕ್ಕೆ, ಲವಂಗ ಮತ್ತು ಏಲಕ್ಕಿ, ಮೆಣಸು ಸ್ವಲ್ಪ ನಾನು ಮಸಾಲೆ ಸ್ವಲ್ಪ ಕಮ್ಮಿ ಹಾಕ್ತೀನಿ ಅಲ್ವಾ, ಹಾಗಾಗಿ ಸ್ವಲ್ಪನೇ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು 3, ಮತ್ತು ಇದು ಶುಂಠಿನೂ ಅಷ್ಟು ಒಂದು 2 ಇಂಚ್ ಅಂದ್ಕೊಳ್ಳಿ ಅಷ್ಟೇ. ಕೊತ್ತಂಬರಿ ಸೊಪ್ಪು. ಬಟ್ ಈರುಳ್ಳಿ ಖಾರ ನಾನು ಸ್ವಲ್ಪ ಜಾಸ್ತಿ ತೊಗೊತೀನಿ, ಕಾಯಿ ಕಮ್ಮಿ ತೊಗೋತೀನಿ, ಈರುಳ್ಳಿ ಜಾಸ್ತಿ ತೊಗೊಳ್ತೀನಿ. ದೊಡ್ಡದು ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ ನಾನಿಲ್ಲಿ. ಮತ್ತು ಇದು ಕಾಯಿ ಒಂದು ಅರ್ಧ ಹೋಳಲ್ಲಿ ಅರ್ಧ ತೊಗೊಂಡಿದ್ದೀನಿ ಅಷ್ಟೇ, ಜಾಸ್ತಿ ತೊಗೊಂಡಿಲ್ಲ. ಮತ್ತು ಕಡಲೆ 1 ಸ್ಪೂನಷ್ಟು, ಮತ್ತು ಗಸಗಸೆ ಒಂದು ಅರ್ಧ ಸ್ಪೂನು, ಮತ್ತು ಇದು ಚಿಕ್ಕದು, ತುಂಬ ಚಿಕ್ಕದು ಒಂದು ಟೊಮೆಟೊ ಅಷ್ಟೇ, ಜಾಸ್ತಿ ತೊಗೊಂಡಿಲ್ಲ. ಮತ್ತು ಇಲ್ಲಿ ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಮತ್ತು ಮನೆಯಲ್ಲೇ ಮಾಡ್ಕೊಂಡಿರೋ ಧನಿಯಾ ಪುಡಿ, ಮತ್ತು ಇದು ಚಿಕನ್ ಮಸಾಲ 1.5 ಸ್ಪೂನಷ್ಟು. ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಖಾರಕ್ಕೆ ಅಷ್ಟು ತೊಗೊಳ್ಳಿ. ಮೆಣಸಿನ್ಕಾಯಿ ತೊಗೊಂಡಿರ್ತೀವಿ ಅಲ್ವಾ, ಅದ್ರ ಬೇಸ್ ಮೇಲೇ ತೊಗೊಳ್ಳಿ, ಯಾಕಂದರೆ ಖಾರ ಆಗಿಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಸಾಂಬಾರು ಪುಡಿ ಎಲ್ಲ ಇದು ಧನಿಯಾ ಪುಡಿ ಮನೆಯಲ್ಲೇ ಮಾಡ್ಕೊಂಡಿರೋದು, ಹಾಗಾಗಿ ಅದು 1 ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ. ಮತ್ತು ಇದು 1.5 ಸ್ಪೂನ್ ತೊಗೊಂಡಿದ್ದೀನಿ ಚಿಕನ್ ಮಸಾಲ. ಹಾಗಾದರೆ ಪ್ರೋಸೆಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನಿಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಹೀಟಾಗಿದೆ. ಈಗ ಇದು ಸ್ಪೈಸಿ ಐಟಮ್ಸ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಹುರ್ಕೊಳ್ಳೋಣ, ಸಾಕು, ಜಾಸ್ತಿ ಬೇಡ. ಅದೇ ವೇಯಲ್ಲಿ ಎಲ್ಲ ಸ್ವಲ್ಪ ಡ್ರೈಯಲ್ಲೇ ಫಸ್ಟು ರೋಸ್ಟ್ ಮಾಡಿಕೊಡ್ರಿ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ನೋಡಿ ಇಷ್ಟು ತೊಗೊಂಡಿದ್ದೀನಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಳಿ. ನಾನು ಲಾಸ್ಟಲ್ಲಿ ಸ್ವಲ್ಪ ಹಾಕ್ಕೊತೀನಿ ಅಲ್ವಾ, ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಈರುಳ್ಳಿ 2 ಈರುಳ್ಳಿ ತೊಗೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡು ಆಮೇಲೆ ಆಯಿಲ್ ಹಾಕ್ಕೊಳ್ಳಿ. ಅದರಲ್ಲಿರೋ ನೀರು ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಡ್ರೈ ಆಗಬೇಕಷ್ಟೆ. ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ಇನ್ನೊಬ್ರಿಗೂ ಶೇರ್ ಮಾಡಿ, ಓಕೆನಾ. ನೋಡಿ ಇದಾಗಿದೆ, ಇವಾಗ ಸ್ವಲ್ಪ ಡ್ರೈ ಆಗಿದೆ. ಇವಾಗ 1-2ರಿಂದ 3 ಸ್ಪೂನ್ ಹಾಕ್ಕೊಂಡು ಹುರ್ಕೊಳ್ಳೋಣ. ನೋಡಿ, ಇದು ಮಸಾಲೆ ಈ ಥರ ಹುರ್ಕೊಂಡು ಮಾಡೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ಈ ಥರ ಹುರ್ಕೊಂಡು ಮಾಡೋದ್ರಿಂದ ಯಾವತ್ತೇ ಆಗಲಿ ಚಿಕನ್ ಸಾಂಬಾರು ತುಂಬ ಫ್ರೈಗೂ ಅಷ್ಟೇ ಒಂದು ಸ್ವಲ್ಪ ಬೇರೆ ಮಸಾಲೆ ಬರುತ್ತೆ, ಅದಕ್ಕೂ ಅಷ್ಟೇ ಹುರ್ಕೊಂಡು ಮಾಡೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ, ಹಸಿ ಸ್ಮೆಲ್ ಬರಲ್ಲ, ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಓಕೆನಾ. ನೀವು ಯಾವ ಥರ ಮಾಡ್ತೀರಾ ಅಂತ ಒಂದು ಕಮೆಂಟ್ ಹಾಕಿ, ಓಕೆನಾ. ನನಗೂ ಗೊತ್ತಾಗುತ್ತೆ ಅಲ್ವಾ. ನಾನು ಅಂದರೆ ಆಲ್ಮೋಸ್ಟ್ ಚಿಕನ್ನೇ ಆಗಲಿ ಮಟನ್ ಆಗಲಿ ನಾನು ಈ ಥರ ರೋಸ್ಟ್ ಮಾಡ್ಕೊಂಡ್ಮೇಲೆ ಫ್ರೈ ಮಾಡ್ಕೊಂಡ್ಮೇಲೆ ಮಿಕ್ಸಿಗೆ ಹಾಕ್ಕೊತೀನಿ. ಡೈರೆಕ್ಟಾಗಿ ರಾ ಅಂತೂ ಹಾಕ್ಕೊಳ್ಳಲ್ಲ. ಯಾವಾಗಾದರೂ ಎಮರ್ಜೆನ್ಸಿ ಎಲ್ಲಿಗಾದರೂ ಹೋಗಬೇಕು ಅನ್ನೋ ಟೈಮಲ್ಲಿ ಇದ್ದರೆ ಮಾತ್ರ ಆ ಥರ ಹಸಿಯಾಗೆ ರುಬ್ಕೊಂಡು ಮಾಡ್ತೀನಿ. ಇಲ್ಲ ಅಂದರೆ ನಾನು ಆಲ್ಮೋಸ್ಟ್ ಹಿಂಗೆ ಮಾಡ್ತೀನಿ. ಬಟ್ ತುಂಬ ಚೆನ್ನಾಗಿರುತ್ತೆ, ಪಕ್ಕ ಟೇಸ್ಟಾಗಿರುತ್ತೆ, ಕಾಯಿಸ್ತಾ ಇಷ್ಟಕ್ಕೂ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಈ ಥರ ಮಾಡ್ಕೊತೀನಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ನೋಡಿ ಇಷ್ಟಾಗಿದೆ ಇದು. ನೋಡಿ ಈ ಥರ ಇಷ್ಟು ಬಂದರೆ ಸಾಕು, ಗೋಲ್ಡನ್ನು, ಜಾಸ್ತಿ ಏನು ಬೇಡ. ಮತ್ತು ಅದು ಹಸಿ ಸ್ಮೆಲ್ ಹೋಗಿದ್ರೆ ಸಾಕು. ಇವಾಗ ಈ ಸ್ಪೈಸಿ ಐಟಮ್ಸ್ ಇದೆಯಲ್ಲ, ಖಾರದ ಪುಡಿ ಮತ್ತು ಚಿಕನ್ ಮಸಾಲ, ಧನಿಯಾ ಪುಡಿ ಎಲ್ಲ ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಸ್ವಲ್ಪ ಘಾಟ್ ಬರುತ್ತೆ. ಹಾಗಾಗಿ ಇದೇ ಬಿಸಿಯಲ್ಲೇ ಅದು ಹುರ್ಕೊಳ್ಳುತ್ತೆ ಸಾಕು, ಜಾಸ್ತಿ ಹುರಿಯೋದೇನು ಬೇಡ, ಅವಶ್ಯಕತೆ ಇಲ್ಲ. ಗ್ಯಾಸ್ ಆಫ್ ಮಾಡ್ಕೊಂಡ್ಮೇಲೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಘಾಟ್ ತುಂಬ ಬರುತ್ತೆ, ಮನೆಯೆಲ್ಲ ಹರಡ್ಕೊಬಿಡುತ್ತೆ. ಮತ್ತು ಇದು ಯಾರು ಹೇಳ್ಕೊಟ್ಟಿದ್ದು ರೆಸಿಪಿ, ಇಂಥ ರೆಸಿಪಿ ಹೇಳ್ಕೊಟ್ಟಾರೆ ಅನ್ಕೋಬಾರ್ದಲ್ಲ ನನ್ನ. ಹಾಗಾಗಿ ಗ್ಯಾಸ್ ಆಫ್ ಮಾಡಿದ್ಮೇಲೇ ಮಾಡ್ಕೊಳ್ಳಿ. ಇವಾಗ ಆದರೂ ಘಾಟ್ ಬರುತ್ತೆ ಗಾಯ್ಸ್, ಅದಕ್ಕೆ ಹೇಳ್ತಿದ್ದೀನಿ. ಸ್ವಲ್ಪ ಇದಾದ್ರೂ ಅಷ್ಟೇ ಘಾಟ್ ಬಂದಿರುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಆರೋದಕ್ಕೆ ಬಿಡೋಣ. ಈಗ ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಕಾಯಿ ಮತ್ತು ಕಡಲೆ, ಗಸಗಸೆ ಇಷ್ಟನ್ನು. ಗಸಗಸೆ ಬೇಕಾದರೆ ಒಂದು ಸ್ವಲ್ಪ ನೆನೆಸ್ಬಿಟ್ಟು ಹಾಕ್ಕೊಳ್ಳಿ, ಏನಾಗಲ್ಲ. ಹುರ್ಕೊಳ್ಳೋಕ್ಕಂದರೆ ಸ್ವಲ್ಪ ಡ್ರೈ ಆಗಿಬಿಡುತ್ತೇನೋ ಅಂತ ನಾನು ಜಾಸ್ತಿ ಹಾಕ್ಕೊಳ್ಳೋಕ್ಕಲ್ಲ, ಹಸಿದೇ ಹಾಕ್ತೀನಿ. ಫಸ್ಟ್ ಇದನ್ನು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು, ಆಮೇಲೆ ಟೊಮೆಟೊ ಹಾಕ್ಕೊಳ್ಳೋಣ.
ಫಸ್ಟು ಹಂಗೆ ಹಾಕ್ಕೊಡ್ರಿ, ಆಮೇಲೆ ಸ್ವಲ್ಪ ವಾಟರ್ ಹಾಕ್ಕೊಂಡು ನಿಮ್ಗೆ ಎಷ್ಟು ನುಣ್ಣಗೆ ಬೇಕೋ ಅಷ್ಟಕ್ಕೆ ಹಾಕ್ಕೋಬೋದು. ಇಷ್ಟಾಗಿದೆ, ಇಷ್ಟು ನುಣ್ಣಗೆ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಟೊಮೆಟೊ ಹಾಕ್ಕೊಂಬಿಡ್ತೀನಿ. ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ವಾಟರ್ ಹಾಕ್ಕೊತೀನಿ. ಸ್ವಲ್ಪ ವಾಟರ್ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ. ಈಗ ಇದು ನುಣ್ಣಗಾಗಿದೆ ನೋಡಿ. ಇಷ್ಟಾದರೆ ಸಾಕು. ಜಾಸ್ತಿ ಅಂದರೆ ಫುಲ್ ಕಾಯಿ ಅಲ್ವಾ, ಸ್ವಲ್ಪ ನುಣ್ಣಗಾಗಲೇಬೇಕು. ಈಗ ಚಿಕನ್ ಒಗ್ಗರಣೆ ಹಾಕ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊತೀನಿ, ಜಾಸ್ತಿ ಬೇಡ. ನಾಟಿ ಕೋಳಿ ಅಲ್ವಾ, ಅದರಲ್ಲೇನು ಕೊಬ್ಬಿನ ಅಂಶ ಜಾಸ್ತಿ ಏನಿರಲ್ಲ. ಸ್ವಲ್ಪ ಎಣ್ಣೆ ಬೇಕು ಅಂದರೆ ಹಾಕ್ಕೊಳ್ಳಿ, ಏನಾಗಲ್ಲ. ಬಟ್ ನಾರ್ಮಲ್ ಚಿಕನ್ ಆದರೆ ಅದರಲ್ಲಿ ಕೊಬ್ಬಿನ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ, ಹಾಗಾಗಿ ಎಣ್ಣೆ ಕಮ್ಮಿ ಹಾಕ್ಕೊತೀವಿ ಅಷ್ಟೇ. ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಇಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚಿಕನ್ ತೊಳೆದಿಟ್ಕೊಂಡಿರೋ ಚಿಕನ್ ಇದೆಯಲ್ಲ, ಅದನ್ನು ಹಾಕ್ಕೊಬಿಡೋಣ. ನೀರೆಲ್ಲ ಚೆನ್ನಾಗಿ ಸೋಸ್ಕೊಂಡಿದ್ದೀನಿ ನೋಡಿ ನಾನು. ಇದರಲ್ಲಿ ನೀರು ಅಂಶ ಬಿಡಬೇಕು, ಅಲ್ಲಿವರೆಗೂ ಸ್ವಲ್ಪ ಹುರ್ಕೊಳ್ಬೇಕು. ಸ್ವಲ್ಪ ಬಿಡಲಿ, ಆಮೇಲೆ ಇದು ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ. ಅಂದರೆ ಸ್ವಲ್ಪ ಅಲ್ಲ, ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತೀನಿ ನಾನು ಇವಾಗಲೇ. ಉಪ್ಪು ಎಲ್ಲ ಸ್ವಲ್ಪ ಚೆನ್ನಾಗಿ ಹಿಡಿಬೇಕು, ಹಾಗಾಗಿ ನಾನು ಉಪ್ಪು ಇವಾಗಲೇ ಹಾಕ್ಕೊಂಡ್ಬಿಡ್ತೀನಿ. ಸಾಂಬಾರು ಲಾಸ್ಟಲ್ಲಿ ಹಾಕೋದಕ್ಕಿಂತ ನಾನು ಇವಾಗ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಈ ಥರ ಮಿಕ್ಸ್ ಮಾಡ್ಕೊತೀನಿ ಅಷ್ಟೇ. ನಾನು ಇನ್ನೇನು ಹಾಕಿಲ್ಲ ಇದರಲ್ಲಿ. ಚಿಕನ್ ಒಗ್ಗರಣೆ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅಷ್ಟೇ. ಇದಾಗಿದೆ. ಈಗ ಸ್ವಲ್ಪ ಹೊತ್ತು ಬಿಟ್ಕೊಡೋಣ. ಈಗ ಲಿಡ್ ಕ್ಲೋಸ್ ಮಾಡಿದ್ರೆ ಸ್ವಲ್ಪ ವಾಟರ್ ಕಂಟೆಂಟ್ ಬರುತ್ತಲ್ಲ, ಅಲ್ಲಿವರೆಗೂ ಸ್ವಲ್ಪ ಹುರ್ಕೋಬೇಕು. ಇದು ಆರಿದೆ. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಡೋಣ. ಥರ ಹಾಕಿದ್ದೀವಿ ನೋಡಿ. ಚಿಕ್ಕ ಚಕ್ಕೆ ಲವಂಗ ಇರುತ್ತಲ್ಲ, ಹಾಗಾಗಿ ನೀರು ಹಾಕಿಲ್ಲ. ಫಸ್ಟ್ ಒಂದು ಸಲ ಮಿಕ್ಸಿ ಮಾಡ್ಕೊಳ್ಳೋಣ, ಆಮೇಲೆ ವಾಟರ್ ಹಾಕ್ಕೊಳ್ಳೋಣ. ನೋಡಿ, ಇಷ್ಟು ನುಣ್ಣಗಾದರೆ ಸಾಕು. ನಾನು ಇದನ್ನು ಅಷ್ಟು ಆಲ್ಮೋಸ್ಟ್ ನುಣ್ಣಗೆ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ, ಫೈನ್ ಪೇಸ್ಟಾಗಿ. ನೀವು ಈ ಥರ ಮಾಡ್ಕೊಳ್ಳಿ. ಮಾಡಿ ನೋಡೋಣ. ಈಗ ನೀರಿನ ಅಂಶ ಬಿಟ್ಟಿದೆ. ನೀರು ಬಿಟ್ಟಿದೆ ನೋಡಿ. ಮತ್ತು ನಾವು ಇದು ಕಾಯಿ ಖಾರ ಹಾಕ್ಕೊಂಡಿದ್ವಲ್ಲ, ಕಾಯಿ ಮಾತ್ರ, ಕಾಯಿ ಮತ್ತು ಕಡಲೆ ಹಾಕ್ಕೊಂಡಿದ್ವಲ್ಲ, ಅದನ್ನು ಫಸ್ಟ್ ಹಾಕ್ಕೊಳ್ಳೋಣ. ಫಸ್ಟ್ ಹಾಕ್ಕೊಂಡು ಒಂದು 5 ನಿಮಿಷ, ಅದು ಹಸಿ ಅಲ್ವಾ, ಅದಾದರೆ ಬೇರೆ ಈರುಳ್ಳಿ ಎಲ್ಲ ಚೆನ್ನಾಗಿ ಹುರಿದಿದ್ದೀವಿ. ಬಟ್ ಇದು ಕಾಯಿ ಹುರಿದಿಲ್ವಲ್ಲ, ಹಾಗಾಗಿ ಫಸ್ಟ್ ಕಾಯಿ ಹಾಕ್ಕೊಂಡು ಒಂದು 5 ನಿಮಿಷ ಹುರ್ಕೊಳ್ಳೋಣ ಸಾಕು. 5 ನಿಮಿಷ ಮುಚ್ಕೊಬಿಡೋಣ. ಮಾಡೋಣ ನೋಡಿ. ಇದು ಆಗಿದೆ ಇವಾಗ. ಈಗ ಇದು ನಾವು ಹುರ್ಕೊಂಡಿದ್ವಲ್ಲ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ, ಅದನ್ನು ಹಾಕ್ಕೊಬಿಡೋಣ ಮಿಕ್ಸಿ. ಸ್ವಲ್ಪ ದೂರನೇ ಮಾಡ್ಕೊಳ್ಳಿ, ಯಾಕಂದರೆ ಎಗರುತ್ತೆ. ಅದೊಂದು ಖಾರ ಮತ್ತು ಬಿಸಿ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ. ಎಷ್ಟು ಎಕ್ಸ್ಪೀರಿಯೆನ್ಸ್ ಆದ್ರೂ ಅಡುಗೆ ಮನೆಯಲ್ಲಿ ಅಂತೂ ಬೇಡ ಅಲ್ವಾ, ಎಲ್ಲರಿಗೂ ಗಾಯ ಆಗ್ತಾನೆ ಇರುತ್ತೆ. ಇದನ್ನೆಲ್ಲ ಕ್ಲೋಸ್ ಓಪನ್ ಮಾಡಿ ಒಂದು ಸ್ವಲ್ಪ ಹುರಿದಿದೆ ಸಾಕು. ಇಷ್ಟು ಜಾಸ್ತಿ ಏನು ಬೇಡ, ಹುರಿದಿದ್ದೀವಿ ಆಲ್ಮೋಸ್ಟು. ಈಗ ಸಾಂಬಾರಲ್ಲಿ ಒಂದು 5 ನಿಮಿಷ ಇದು ಮಾಡಿಕೊಟ್ರಿ. ನಿಮಗೆ ನೀರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ಸ್ವಲ್ಪ ನೀರಾಗೆ ತಿನ್ನೋದು, ಹಾಗಾಗಿ ನಾನು ಸ್ವಲ್ಪ ನೀರಾಗೆ ಮಾಡ್ಕೊತೀನಿ. ಇದ್ರ ಸಾಂಬಾರು ಅಷ್ಟೇ, ಯಾಕಂದರೆ ನಾಟಿ ಕೋಳಿ ಅಲ್ವಾ, ಹಾಗಾಗಿ ನೀವು ಇದು ಸಾಂಬಾರು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಮಕ್ಕಳಿಗೆ ಕುಡಿಸೋದ್ರಿಂದ ಅವ್ರಿಗೆ ನೆಗಡಿ, ಶೀತ, ಕೆಮ್ಮು ಏನಾಯಿದ್ರು ವಾಸಿ ಆಗುತ್ತೆ. ಇದು ನನ್ನ ಕಡೆಯಿಂದ ಟಿಪ್ಪು. ಆಲ್ಮೋಸ್ಟ್ ಗೊತ್ತಿರುತ್ತೆ, ಆದರೂ ನಾನು ಟ್ರೈ ಮಾಡೋದನ್ನು ಹೇಳಬೇಕು ಅಲ್ವಾ. ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊತೀನಿ, ಯಾಕಂದರೆ ನಮ್ಮ ಮನೆಯವರು ಹಾಸನ ಕಡೆಯವರು, ಹಾಗಾಗಿ ಅವರು ಸ್ವಲ್ಪ ತೆಳ್ಳಗಿರಬೇಕು ನೋಡಿ. ಈ ಥರ ತೆಳ್ಳಗಿದ್ರೆ ಸಾಕು, ಯಾಕಂದರೆ ನೀರು ಕಂಟೆಂಟ್ ಆಲ್ಮೋಸ್ಟ್ ಇದರಲ್ಲಿ ಬಿಟ್ಟಿದೆ, ಫಸ್ಟೇ ಚಿಕನಲ್ಲಿ ಬಿಟ್ಟಿದೆ ಅಲ್ಲ, ಹಾಗಾಗಿ. ಈಗ ಲಿಡ್ ಕ್ಲೋಸ್ ಮಾಡಿಕೊಂಡು 5ರಿಂದ 6 ವಿಸಿಲ್ ತೊಗೊಬಿಡೋಣ. ಈಗ ಈ ವಿಸಿಲ್ ಬರಬೇಕೀಗ 5ರಿಂದ 6 ವಿಸಿಲ್, ಓಕೆನಾ? ಆಮೇಲೆ ನೋಡುವ. ಓಕೆ, ಸಾರಿ, ಇದು ಮೊಟ್ಟೆ ಹಾಕೋದು ಮರ್ತೋದೆ. ಇದು ನಾಟಿ ಕೋಳಿಗೆ ಮೊಟ್ಟೆ ಇರುತ್ತಲ್ಲ, ಅದನ್ನು ಇವಾಗ ಹಾಕ್ಕೊಂಬಿಡಿ ಸ್ವಲ್ಪ.
ಅಂದರೆ ಸ್ವಲ್ಪ ಕಮ್ಮಿ ಬಂದಿದೆ, ಅದು ಫುಲ್ಲು ಅದೇನೋ ಉಂಜಾದೋ ಏನೋ ಗೊತ್ತಿಲ್ಲ, ಗೊತ್ತಾಗಿಲ್ಲ. ಇವಾಗ ಈ ಟೈಮಲ್ಲಿ ಮೊಟ್ಟೆ ಹಾಕ್ಕೊಂಡ್ಬಿಟ್ಟು ಒಂದು 6ರಿಂದ 7 ವಿಸಿಲ್ ಮಾಡ್ಕೊಳ್ಳಿ. ಈ ಥರ 6-7 ವಿಸಿಲ್ ಬರಬೇಕು, ಯಾಕಂದರೆ ನಾಟಿ ಕೋಳಿ ಅಲ್ವಾ, ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅಂದರೆ 6-7 ವಿಸಿಲ್ ಬರಬೇಕು. ಇವಾಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ವಿಸಿಲ್ ಹೋಗಿದೆ, ಈಗ ತೆಗೆದುಬಿಟ್ಟಿದ್ದೀನಿ ನೋಡಿ. ನೋಡ್ರಿ, ಅದು ಎಣ್ಣೆ ಕಮ್ಮಿ ಇದ್ರೂ ಕೊಬ್ಬು ಕಮ್ಮಿ ಇದ್ರೂ ಎಷ್ಟು ಎಣ್ಣೆ ಇದೆ. ಬೆಂದಿದೆ ಅಂತ ನೋಡೋಣ, ಈಗ ಚೆಕ್ ಮಾಡಿ. ಬಿಸಿ ಬಿಸಿ ನೋಡಿ, ಈ ಥರ ಸಾಂಬಾರು ತೆಳ್ಳಗಿರಬೇಕು. ಇದನ್ನು ಮಕ್ಕಳಿಗೆ ಕುಡಿಸಿದ್ರು ಒಳ್ಳೆಯದು. ನಾನು ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇನ್ನೊಂದು 5 ನಿಮಿಷ ಬೇಯಿಸ್ಕೊತೀನಿ. ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಬೆಂದಿದೆ ಆಲ್ಮೋಸ್ಟ್. ಇಲ್ಲಿ ನೋಡಿ, 7-8 ವಿಸಿಲ್ ಅಂದರೆ ಸಾಕು, ಬೇಯುತ್ತೆ. ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇನ್ನೊಂದೆರಡು ವಿಸಿಲ್ ಅಂತೆ, ಇನ್ನೊಂದೆರಡು ವಿಸಿಲ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಮುಗಿದೋಯ್ತು. ಮುದ್ದೆಗೆ ಹಾಕ್ಕೊಂಡು ತಿಂತಾಯಿದ್ರೆ ಬಾರಿಸ್ತಾ ಇರೋದೆ. ಇಷ್ಟು ರೆಡಿ ಆಗಿದೆ. ಈಗ ಸೌತೆಕಾಯಿ, ನಿಂಬೆಹಣ್ಣು, ಮುದ್ದೆ. ದೊಡ್ಡದಾಯಿತು ಚಿಕ್ಕದಾಯಿತು ಗೊತ್ತಾಗಲಿಲ್ಲ. ನಾಟಿ ಕೋಳಿ ಚೆನ್ನಾಗಿ ಬೆಂದಿದೆ. ಸಾರು ಅಷ್ಟೇ ಸಕ್ಕತ್ತಾಗಿರುತ್ತೆ, ಬೆಂದಿದೆ. ಇಷ್ಟ ಆಗಿತ್ತು ಇವತ್ತು ನಮ್ಮ ಊಟ. ನಾಟಿ ಕೋಳಿ ಸಾಂಬಾರು ನೋಡಿದ್ರಲ್ಲ, ಸೂಪರ್ ಟೇಸ್ಟು. ನೀವು ಟ್ರೈ ಮಾಡಿ, ನಮಗೂ ಕಮೆಂಟ್ ಹಾಕಿ. ಸಕ್ಕತ್ತಾಗಿರುತ್ತೆ. ಸ್ವಲ್ಪ ಖಾರ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಚಿಕನ್ ಒಂದು ಬೆಂದೇ ಇರುತ್ತೆ, ಅದೇ 7-8 ವಿಸಿಲ್ ಹಾಕ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಆಯಿತಾ? ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕ್ಕೊಂಡು ನೋಡಿ, ಓಕೆನಾ? ಬಾಯ್ ಗಾಯ್ಸ್.